ಲೋಕಸಭಾ ಚುನಾವಣೆ ಇನ್ನೇನು ಘೋಷಣೆ ಆಗಬೇಕು. ಇದರ ಮಧ್ಯೆ ಮತ್ತೆ ಮುನ್ನೆಲೆಗೆ ಬಂದಿದೆ ದಲಿತ ಮುಖ್ಯಮಂತ್ರಿ ವಿಚಾರ. ದಲಿತರಿಗೆ ಸಿಎಂ ಅವಕಾಶ ಸಿಗಲಿಲ್ಲ ಅಂತ ಹೇಳಿ ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ ರಾಜ್ಯ ಸರ್ಕಾರದ ಪ್ರಭಾವಿ ಸಚಿವ ಡಾಕ್ಟರ್ ಎಚ್.ಸಿ. ಮಹದೇವಪ್ಪ. ಈ ರೀತಿ ಬಹಿರಂಗವಾಗಿ ಬೇಸರವನ್ನ ಮತ್ತೊಮ್ಮೆ ಹೊರಹಾಕಿದ್ದಾರೆ. ರಾಜ್ಯದಲ್ಲಿ ದಲಿತ ಸಿಎಂ ಕೂಗು ಚುನಾವಣೆಯ ಸಂದರ್ಭದಲ್ಲೇ ಮತ್ತೊಮ್ಮೆ ಕೇಳಿ ಬರ್ತಾ ಇದೆ. ಮತ ನಮ್ಮದು, ಲೀಡರ್ಶಿಪ್ ಇನ್ಯಾರ ಬಳಿಯೋ ಇದೆ ಅನ್ನುವಂತಹ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಎಚ್.ಸಿ. ಮಹದೇವಪ್ಪ. ಇದಕ್ಕೆ ನಾವು ನಮ್ಮ ನಾಯಕತ್ವ ಬೆಳೆಸ್ತಿರುವುದೇ ಕಾರಣ ಅನ್ನುವಂತಹ ಮಾತನ್ನು ಹೇಳಿದ್ದಾರೆ. ಪ್ರಭಾವಿ ನಾಯಕರಿದ್ರೂ ಕೂಡ ದಲಿತರಿಗೆ ಸಿಎಂ ಸ್ಥಾನ ಸಿಗಲಿಲ್ಲ ಎಂದಿದ್ದಾರೆ. ಅದಕ್ಕೆ ಸಂವಿಧಾನ ಜಾಗೃತಿಯ ಮೂಲಕ ನಮಗಾಗಿರ್ತಕ್ಕಂಥ ಅನ್ಯಾಯಗಳನ್ನು, ನಮಗಾಗ್ತಕ್ಕಂಥ ತೊಂದರೆಗಳನ್ನು ನಾವು ಒಗ್ಗಟ್ಟಾಗಿ ಓಟ್ ಕೊಟ್ಟು ನಮಗೆ ಮುಖ್ಯಮಂತ್ರಿ ಕೊಡಿ ಅಂತ ಕೇಳ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಅಂದ್ರೆ ಕಾರಣ ಯಾರು ಅಂದ್ರೆ ನಾವೇ. ಯಾಕೆಂದ್ರೆ ವಿ ಆರ್ ನಾಟ್ ಫಾಲೋಯಿಂಗ್ ಅವರ್ ಲೀಡರ್, ವಿ ಆರ್ ನಾಟ್ ಐಡೆಂಟಿಫೈಡ್ ಒನ್ ಲೀಡರ್. ಸಿದ್ದರಾಮಯ್ಯನವರು ಯಾಕೆ ಮುಖ್ಯಮಂತ್ರಿ ಆದ್ರು? ಯಡಿಯೂರಪ್ಪ ಯಾಕೆ ಮುಖ್ಯಮಂತ್ರಿ ಆದ್ರು? ದೇವೇಗೌಡರು ಯಾಕೆ ಮುಖ್ಯಮಂತ್ರಿ ಆದ್ರು? ಜನ ಬೆಂಬಲ ಹೋಗಿದೆ. ನಾವೆಲ್ಲ ಕಣ್ಣು ಮುಚ್ಚಿಕೊಂಡು ಯಾರು ಬೇಕು ಓಟ್ ಹಾಕ್ತಿದ್ದೀವಿ. ಓಟು ನಮ್ದಿದೆ, ಲೀಡರ್ಶಿಪ್ ಇನ್ಯಾರ್ದೋ ಇದೆ. ಪಾಲಿಸಿ ಮೇಕಿಂಗ್ ಜಾಗದಲ್ಲಿ ನಮ್ ಜನ ಕೂತ್ಕೋಬೇಕು ಅಂತ ಯಾರು ಬೇಡಿಕೆ ಇದ್ದಿದ್ದಲ್ಲ ಬೇಡಿಕೆಗಳನ್ನ ಇದು ಬಗೆಹರಿಸಕ್ಕೆ. ಐ ಆಮ್ ನಾಟ್ ಇನ್ ಪಾಲಿಸಿ ಮೇಕಿಂಗ್ ಚೇರ್. ಡಾಕ್ಟರ್ ಪರಮೇಶ್ ಇಸ್ ನಾಟ್ ಇನ್ ಪಾಲಿಸಿ ಮೇಕಿಂಗ್ ಚೇರ್. Karge is not in policy making chair because all of you have not followed a leader. You never followed a leader. You never identified. He is our leader in this particular party. ನನಗೆ ಸಂತೋಷ ಆಗಲಿಲ್ಲ. ಆದರೆ ನನ್ನ ಜನ ಅಧಿಕಾರದ ನಿರ್ಣಾಯಕ ಸ್ಥಳದಲ್ಲಿ ಕೂತ್ಕೋಬೇಕು ಅಂತ ಹೇಳಿದ್ದಾರೆ. ಏನ್ ಹೇಳಿ, ಪಾಲಿಸಿ ಮೇಕಿಂಗ್ ಚೇರ್ ಅಲ್ಲಿ ನಿಂತ್ಕೋಬೇಕು ಅಂತ ಹೇಳಿದ್ದಾರೆ. ಅದು SP ಇರ್ಬೋದು, DC ಇರ್ಬೋದು, ಜಡ್ಜಸ್ ಇರ್ಬೋದು, ಚೀಫ್ ಮಿನಿಸ್ಟರ್ ಇರ್ಬೋದು, ಪ್ರೈಮ್ ಮಿನಿಸ್ಟರ್ ಇರ್ಬೋದು, ರಾಷ್ಟ್ರಪತಿ, ಇಂಥ ಜಾಗಕ್ಕೆ ಹೋಗ್ಬೇಕು ಅಂತ ಹೇಳ್ತೀವಿ. ಅದಕ್ಕೆ ನೀವೆಲ್ಲ ಜನ ಒಗ್ಗಟ್ಟಾಗಿ ನಾಯಕತ್ವನ ರೂಢಿಸ್ಕೊಂಡು ಅಂತ ಪರಿಸ್ಥಿತಿನ ನಿರ್ಮಾಣ ಮಾಡಬೇಕು. ವೋಟ್ ಎಲ್ಲ ಕೊಡ್ತೀರಿ ಒಂದು ಸಿದ್ಧಾಂತದ ಕೆಳಗಡೆ. ಇವತ್ತಿನ ಜಾತಿ ರಾಜಕಾರಣ, ಆಯಾ ಜಾತಿಯವರು ಆಯಾ ನಾಯಕನಿಂದ ಹೋಯ್ತಾರೆ. ನೀವೆಲ್ಲ ಸೈದ್ಧಾಂತಿಕವಾಗಿ ಓಟ್ ಕೊಟ್ಬಿಟ್ಟು ಸುಮ್ಮನೆ ಇರ್ತೀರಿ. ಓಟ್ ಕೊಟ್ಬಿಟ್ಟು ನಾವು ನಮ್ಮ ಬೇರೆಯವ್ರ ಮುಂದೆ ಕೈ ಜೋಡಿಸ್ತೀವಿ. ಓಟ್ ಕೊಟ್ಟಿರೋರು ಜಾತಿ ಬೆಂಬಲ ಪಡೆದು ಲೀಡರ್ ಆದವರು ಇವ್ರ ಮೇಲೆ ಆಡಳಿತ ಮಾಡ್ತಾರೆ. ನೀವು ಒಗ್ಗಟ್ಟಾಗಿ ಇದು ಮಾಡಿ ಅನ್ನೋದು ನನ್ನ ಆಗ್ರಹ. ಇಲ್ಲಿವರೆಗೂ ಸರ್ ಬಹು ಜನರು ಒಂದಾಗ್ಲಿಲ್ವಾ? ಆಗಿದ್ದಾರೆ ರೀ, ಯಾಕಾಗಿಲ್ಲ? ಯಾಕೆ ನಿಮ್ ಕಣ್ಕಾಣಲ್ವಾ? ಬಹುಜನರು ಒಂದಾಗಿರುತ್ತೆ, ಕಾಂಗ್ರೆಸ್ ಗೆಲ್ತಾ ಇರೋದು. ಆದ್ರೆ ಕಾಂಗ್ರೆಸ್ ನಲ್ಲಿ ಇಲ್ಲಿವರೆಗೂ ಕೂಡ ದಲಿತ ಸಿಎಂ ಬೇಕಾದಷ್ಟು ಜನ ಆಗಿದ್ದಾರೆ. ಕಾಂಗ್ರೆಸ್ ಪಾರ್ಟಿ ದೇಶದಲ್ಲಿ ಬಹಳಷ್ಟು ಜನನ ಜಗನ್ನಾಥ್ ಪಾಂಡೆ ಆಗಿದ್ದಾರೆ, ರಾಮ್ ಸುಂದರ್ ದಾಸ್ ಆಗಿದ್ದಾರೆ, ನಮ್ಮ ಆಂಧ್ರದಲ್ಲಿ ಸಂಜೀವಿನವರಾಗಿದ್ದಾರೆ, ಮೊನ್ನೆ ಮಹಾರಾಷ್ಟ್ರದಲ್ಲಿ ಸುಂಜಯ್ ಅವರು ಆಗಿದ್ದಾರೆ. ಬಹಳಷ್ಟು ಜನ ಮುಖ್ಯಮಂತ್ರಿಗಳು ಶೆಡ್ಯೂಲ್ ಕಾಸ್ಟ್ ಅವರು ಆಗಿದ್ದಾರೆ. ಬೇರೆ ಪಾರ್ಟಿಯವರು ಮಾಡಬೇಕಲ್ಲ. ನಾನು ಈ ಸಮುದಾಯಗಳನ್ನು ಕುರಿತು ಹೇಳಿದ ಮಾತು ಹೊರತು ಪಾರ್ಟಿ ಕುರಿತು ಹೇಳಿದ ಮಾತಲ್ಲ. ಈ ಸಮುದಾಯಗಳು ಸಂಘಟನೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.